ವರ್ಗದವರ ಕನಸನ್ನ ನನ್ಸ್ ಮಾಡಕ್ ಬಂದಿದ್ದೀರಾ ಸರ್? ಖಂಡಿತ ಸರ್. ಯಾಕೆ ಗೊತ್ತಾ ಸರ್, ಬೆಂಗಳೂರಲ್ಲಿ ಎಲ್ಲಿ ಸರ್ ಇವಾಗ 22 ಲಕ್ಷಕ್ಕೆ ಒಂದು ಸೈಟ್ ಕೊಡ್ತಾ ಸರ್? ಇದ್ದಾರೆ? ಬೆಂಗಳೂರು ಅಂತ ಅಲ್ಲ, ನೆಲಮಂಗಲ ಸರೌಂಡಿಂಗ್ ಅಲ್ಲಿ ಸುತ್ತಮುತ್ತ ವಿಚಾರಿಸ್ಕೊ ಬಂದ್ರು BMRD ಅಪ್ರೂವ್ಡ್ ಏಕಾತ 22 ಲಕ್ಷಕ್ಕೆ ಯಾರು ಕೊಡಲ್ಲ. ಸುತ್ತ ಕಾಂಪೌಂಡ್ ತೋರಿಸಿ, ಎಲ್ಲಾ ಕಡೆ ತೋರಿಸಿ, ಸುತ್ತ ಕಾಂಪೌಂಡ್ ಪ್ರತಿ ಒಂದು ಲೈಟ್ ಕಂಬಕ್ಕೂ ಸೆಟ್ ಹಾಕಿದೀವಿ ಸರ್. ಎಲ್ಲ ಹಾಕಿದ್ದೀರಾ? ನೋಡಿ, ಬನ್ನಿ ಬನ್ನಿ ಸರ್, ಎಲ್ಲ ಒಂದೇ ಕಡೆ ತೋರಿಸ್ತೀನಿ ನೋಡಿ ನಾನು ನಿಮ್ಗೆ. ನೋಡಿ, ಇದು ಪವರ್ ಜಂಕ್ಷನ್ ಅಂಡ್ ಇದು ನಿಮ್ಗೆ ಪ್ರಾಪರ್ ಆಗಿರುವಂತ ಪವರ್. ಮೇಲೆ ತೋರಿಸಿ, ಸ್ಟ್ರೀಟ್ ಲೈಟ್ ಅನ್ನು ಇದಕ್ಕೆ ಹಾಕ್ಬಿಟ್ಟಿದ್ದಾರೆ. ಇದೇ ಮೇನ್ ರೋಡ್ ನೋಡಿ, ಗಾಡಿಗಳೆಲ್ಲ ಬರ್ತಾ ಇದೆ, ಹೋಗ್ಲಿ ಪಾಸ್ ಆಗ್ಲಿ, ಗಾಡಿ ಕೂಡ ಪಾಸ್ ಆಗ್ಲಿ ಅಂತ ಹೇಳ್ಬೋದು. ಅಂಡ್ ಇದೇನೆ ಮೀನಾಕ್ಷಿ ಬಡಾವಣೆ. ಸೊ ಇದು ಬೆಟ್ಟಳ್ಳಿನ ಸರ್? ಇದು ಹೌದು ಸರ್, ಬೆಟ್ಟಳ್ಳಿ ವಿಲೇಜ್ ಅಟ್ಯಾಚ್. ಬೆಟ್ಟಳ್ಳಿ ವಿಲೇಜ್ ಅಟ್ಯಾಚ್, ಮೀನಾಕ್ಷಿ ಬಡಾವಣೆ. ನಮ್ಮ ಸರ್ ನೇರ ಮಾಲೀಕರಿಂದ ಮಾರಾಟ. ಸ್ನೇಹಿತರೆ, ಬೆಂಗಳೂರಲ್ಲಿ 22 ಲಕ್ಷಕ್ಕೆ BMRD ಅಪ್ರೂವ್ಡ್ ಏಕತಾ ಸೈಟ್ಸ್ಗಳು. ಹೌದು ವೀಕ್ಷಕರೇ, ಇವತ್ತು ನಾನು ನಿಮಗೆ ಅಮೇಸಿಂಗ್ ಆಗಿರುವಂತಹ ಲೇಔಟ್ ಇಲ್ಲಿ ಜಸ್ಟ್ 22 ಲಕ್ಷಕ್ಕೆ BMRD ಅಪ್ರೂವ್ಡ್ ಏಕಾತ ಸೈಟ್ ತೊಗೊಂಬಂದಿದ್ದೀನಿ. ತುಂಬ ಜನ ಅನ್ಕೊಂತಾ ಇರ್ತೀರಾ, ಸರ್ ಸೈಟ್ ತೊಗೊಬೇಕು, ಇವಾಗೆಲ್ಲ ಸೈಟ್ ರೇಟ್ಗಳು ಜಾಸ್ತಿ ಆಗಿಬಿಟ್ಟಿದೆ, 30, 40, 50 ಲಕ್ಷ ಹೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ನಮಗೆ ಜಸ್ಟ್ 22 ಲಕ್ಷಕ್ಕೆ ಸೈಟ್ಸ್ಗಳು ಅವೈಲೇಬಲ್ ಇದೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, 22 ಲಕ್ಷಕ್ಕೆ ನಮಗೆ ಸೈಟ್ ತೊಗೊಂಡ್ಬರ್ತಾ ಇರೋಂಥವ್ರು ಡೈರೆಕ್ಟ್ ಓನರ್. ಹೌದು ವೀಕ್ಷಕರೇ, ಡೈರೆಕ್ಟ್ ಓನರ್ ಇಂದನೇ ನಾನು ತೊಗೊಂಡ್ಬರ್ತಾ ಇದ್ದೀನಿ. ಅಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇಲ್ಲಿನ ಓನರ್ ಆಗಿರುವಂಥ ವಿಜಯ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್, ಒಂದು ಮಧ್ಯಮ ವರ್ಗದವರ ಕನಸನ್ನ ನನ್ಸ್ ಮಾಡಕ್ ಬಂದಿದ್ದೀರಾ ಸರ್? ಖಂಡಿತ ಸರ್. ಯಾಕೆ ಗೊತ್ತಾ ಸರ್, ಬೆಂಗಳೂರಲ್ಲಿ ಎಲ್ಲಿ ಸರ್ ಇವಾಗ 22 ಲಕ್ಷಕ್ಕೆ ಒಂದು ಸೈಟ್ ಕೊಡ್ತಾ ಸರ್? ಇದ್ದಾರೆ? ಬೆಂಗಳೂರು ಅಂತ ಅಲ್ಲ, ನೆಲಮಂಗಲ ಸರೌಂಡಿಂಗ್ ಅಲ್ಲಿ ಸುತ್ತಮುತ್ತ ವಿಚಾರಿಸ್ಕೊ ಬಂದ್ರು BMRD ಅಪ್ರೂವ್ಡ್ ಏಕಾತ 22 ಲಕ್ಷಕ್ಕೆ ಯಾರು ಕೊಡಲ್ಲ. ಚಾನ್ಸೇ ಇಲ್ಲ ಅಂತ ಹೇಳ್ತೀರಾ? 100% ಚಾನ್ಸ್ ಇಲ್ಲ ಸರ್. ನೆಲಮಂಗಲ ಸರೌಂಡಿಂಗ್ ಸುತ್ತ ತಿರುಗ ಬರ್ಲಿ, ಎಲ್ಲೂ ಸಿಗಲ್ಲ ಅಲ್ವಾ? ನಾವು ಏನ್ಕೋಸ್ಕರ ಕೊಡ್ತಾ ಇದೀವಿ ಅಂದ್ರೆ ಡೈರೆಕ್ಟ್ ಓನರ್ ಪ್ರಾಪರ್ಟಿ ಇದು. ನೇರ ಮಾಲೀಕರಿಂದ ಮಾರಾಟ. ನೇರ ಮಾಲೀಕರಿಂದ ಮಾರಾಟ ಇದು. ಯಾವುದೇ ಮಧ್ಯವರ್ತಿಗಳಿಲ್ಲ, ಯಾರು ಇಲ್ಲ ಸರ್. ಯಾರಿಗೂ ಕಮಿಷನ್ ಕೊಡಬೇಕು, ಯಾರಿಗೂ ₹1 ಕಮಿಷನ್ ಯಾವುದೇ ಇಲ್ಲ ಸರ್. ಈಗ ನನ್ನ 22 ಲಕ್ಷ ಇದೆ ಅನ್ಕೊಳ್ಳಿ, ಖಂಡಿತ ಹಂಗೆ ಎತ್ಕೊಂಡ್ ಬರ್ತೀನಿ, ಹಂಗೆ ನಾವು ತಗೊಂಡ್ಬಂದ್ಬಿಡ್ಬೋದು? ಖಂಡಿತ ಸರ್. 22 ಲಕ್ಷ ಆನ್ ದ ಸ್ಪಾಟ್ ನಾಳೆ ರಿಜಿಸ್ಟರ್ ಮಾಡ್ಕೊಡ್ತೀವಿ ಸರ್. ರಿಜಿಸ್ಟರ್ ಪ್ರಾಪರ್ಟಿ ಸರ್ ಇದು. ಓಕೆ. ನೆಲಮಂಗಲದಲ್ಲಿ ನೀವು ನೋಡ್ತಾ ರಿಜಿಸ್ಟರ್ ಎಲ್ಲೂ ಆಗ್ತಾ ಇಲ್ಲ, ಬಟ್ ನಮ್ದು BMRD ಅಪ್ರೂವ್ಡ್ ಇಂದ ಡೈರೆಕ್ಟ್ ರಿಜಿಸ್ಟರ್ ಪ್ರಾಪರ್ಟಿ ರಿಜಿಸ್ಟರ್ ಆಗ್ತಾ ಇದೆ. 100%. ಆಮೇಲೆ ಏಕಾತ ಅಂತಂದ್ರಲ್ಲ ಸರ್, ಇಂಡಿವಿಜುವಲ್ ಏಕಾತ ಕೂಡ ಟ್ರಾನ್ಸ್ಫರ್ ಆಗ್ತಾ ಇದೆ. ಇಂಡಿವಿಜುವಲ್ ಏಕಾತ ಸರ್ ಇದು. ಚಿನ್ನ ಪ್ರಾಪರ್ಟೀಸ್ ರಿಜಿಸ್ಟರ್ ಆಗ್ತಾ ಇಲ್ಲ. ತುಂಬಾ ಜನ ದುಡ್ಡು ಅಡ್ವಾನ್ಸ್ ಕೊಟ್ಬಿಟ್ಟು ವೇಟಿಂಗ್ ಮಾಡ್ತಾವ್ರೆ. ಬಟ್ ಇಲ್ಲಿ ಯಾವುದೇ ಅಡ್ವಾನ್ಸ್ ಕೊಡ್ಬೇಕಾಗಿಲ್ಲ, ಪೇಮೆಂಟ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಖಾತಾನ ಕೂಡ ನಿಮ್ಮ ಹೆಸರಿಗೆ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಲಾಗುತ್ತೆ ಅಂತ ಹೇಳ್ಬೋದು. ಇನ್ನು ಮೇನ್ ವಿಚಾರ ಅಂತಂದ್ರೆ ನೆಲಮಂಗಲ ಸರ್. ಒಂದು ಮ್ಯಾಟ್ರ್ ಕೇಳ್ಬೇಕು ಸರ್ ನಾನು, ಯಾಕೆ ಸರ್ ನಾವು ನೆಲಮಂಗಲದ ಹತ್ರ ಸೈಟ್ ತಗೋಬೇಕು ಅಂತ? ಬೆನಿಫಿಟ್ ಏನು ಸರ್ ನಮಗೆ? ಸರ್, ನೆಲಮಂಗಲದಲ್ಲಿ ಏನಕ್ಕೋಸ್ಕರ ಬೆನಿಫಿಟ್ ಏನಿದೆ, ನೆಲಮಂಗಲ ಒಂದು ಹೆಬ್ಬಾಗಿಲು. ನೆಲಮಂಗಲದಲ್ಲಿ ಎನಿ ಒಂದು ಡೆವಲಪ್ಮೆಂಟ್ ಬರ್ತಿದೆ. ನಿಮ್ಗೆ ಮೆಟ್ರೋ ಇವಾಗ ಮಾದವರೆಗೂ ಇದೆ, ಅಪ್ ಟು ನಿಮ್ಗೆ ದಾವಸ್ಪೇಟೆವರೆಗೂ. ಯಾಕಂದ್ರೆ ಟ್ಯೂನ್ ಸಿಟಿ ಬರ್ತಿದೆ ಅಲ್ಲಿ, 1000 ಎಕರೆ ಸಿಟಿ ಬರ್ತಿದೆ. ಅದಕ್ಕೋಸ್ಕರ ನಂಬರ್ 1 ಡೆವಲಪ್ಮೆಂಟ್ ಇದೆ, ಮೆಟ್ರೋ ಬರ್ತಿದೆ. ನೆಲಮಂಗಲದಲ್ಲಿ ಡೆವಲಪ್ಮೆಂಟ್ ಆದಂಗೆ ಸರ್ ಎಲ್ಲೂ ಕೂಡ ಡೆವಲಪ್ಮೆಂಟ್ ಆಗಲ್ಲ. ಚಾನ್ಸ್ ಇಲ್ಲ 100% ಸರ್. ನೆಲಮಂಗಲದಲ್ಲಿ ಇವತ್ತೇನು ನೀವು ಭೂಮಿ ಮೇಲೆ ದುಡ್ಡು ಹಾಕ್ತೀರಾ, 2 ಇಯರ್ಸ್ ಅಲ್ಲಿ ಸರ್ 1 to double ಬಂದೇ ಬರುತ್ತೆ. ಎಸ್, 100% ಬಂದೇ ಬರುತ್ತೆ. ಯಾಕಂದ್ರೆ ಭೂಮಿ ಮೇಲೆ ದುಡ್ಡು ಹಾಕಿ ಯಾವುದು ಕೂಡ ಮೋಸ ಆಗಲ್ಲ, ಮೋಸ ಆಗೋದಿಲ್ಲ. ಭೂಮಿ ಮೇಲೆ ಬಂಗಾರದ ಮೇಲೆ ಯಾವತ್ತು ದುಡ್ಡು ಹಾಕಿ ಅಂತಾನೆ ಹೇಳೋದು. ಅಂಡ್ ಇನ್ನೊಂದು, ಇಲ್ಲಿ ಬೆಳೀತಾ ಇದೆ ನೋಡಿ, ಈ ತರ ವರ್ಟಿಕಲಿ ಬೆಳ್ಕೊಂಡು ಹೋಗ್ತಾನೆ ಇದೆ ಅಂತಾನೆ ಹೇಳ್ಬೋದು, ನಡ್ಕೊಂಡು ಹೋಗ್ತಾನೆ ಇದೆ. ಅಂದ್ರೆ ಇಲ್ಲಿ ಜಾಗ ಇದೆ. ಸೊ ನೆಲಮಂಗಲ ಅಂತ ಬಂದಾಗ ಸೊ ಬೆಳೆಯೋದಕ್ಕೆ ಆಪರ್ಚುನಿಟಿ ಇದೆ. ಸೊ ಅದಕ್ಕೋಸ್ಕರ ಎಲ್ಲರೂ ಬರ್ತಾ ಇದ್ದಾರೆ. ಸರ್ ಹೇಳ್ದಂಗೆ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ, ಮೆಟ್ರೋ ಸ್ಟೇಷನ್ಸ್ ಇರ್ಬೋದು. ಅಂಡ್ ಇನ್ನೊಂದು, ನಮ್ಮ ತುಮಕೂರು ಹೈವೇ ಬೇರೆ ಡೆವಲಪ್ಮೆಂಟ್ ಮಾಡ್ತಾರೆ. ತುಮಕೂರು ಹೈವೇ ಡೆವಲಪ್ಮೆಂಟ್ ಆಗ್ತಿದೆ, ಇಲ್ಲಿ ದೊಡ್ಡಬಳ್ಳಾಪುರ ಹೈವೇ ಡೆವಲಪ್ಮೆಂಟ್ ಆಗ್ತಿದೆ. ನಮ್ಮ ಲೇಔಟ್ ಬಂದು ಸೆಂಟರ್ ಪಾಯಿಂಟ್ ಅಲ್ಲಿ ಇರೋದು. ನಮ್ಮ ಲೇಔಟ್ ರೋಡ್ 4 ರೋಡ್ ಕನೆಕ್ಟಿವಿಟಿ ಇದೆ. ನೀವು ಎಂಟಮೇಲಿಂದ ಬರ್ಬೋದು, ಇಮೇಲ್ ಗೋಸಿಂದ ಬರ್ಬೋದು, ನೆಲಮಂಗಲ ಸಿಟಿಯಿಂದ ಬರ್ಬೋದು, ಡಿಮಟ್ ಟೋಲ್ ಸ್ವಲ್ಪ ಮುಂದೆ ಬಂದು ಬೂದಳೆ ಆರ್ಚಿಂದ ಬರ್ಬೋದು. ಬಿಡ್ಲು ಪಾಯಿಂಟ್ ಇರೋದ್ರಿಂದ ನಮ್ಮ ಲೇಔಟ್ ಅಲ್ಲಿ ಇರೋ ಡೆವಲಪ್ಮೆಂಟ್ ಸುತ್ತಮುತ್ತ ಎಲ್ಲೂ ಇಲ್ಲ ಸರ್. ಸರ್, ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಯಲಹಂಕದಿಂದ ಯಾವತ್ತೇ ತುಮಕೂರು ರೋಡ್ ಹೋಗಬೇಕು ಅಂದ್ರೆ ಹಿಂಗೆ ಬರೋದು ನಾವು. ಖಂಡಿತ ಶಾರ್ಟ್ಕಟ್ ರೂಟ್ ಸರ್, ಶಾರ್ಟ್ಕಟ್ ರೂಟ್, ಟ್ರಾಫಿಕ್ ಇರಲ್ಲ, ಆರಾಮಾಗಿ ಹೋಗ್ಬೋದು ಅಲ್ವಾ? ಸೊ ನಿಮಗೂ ಕೂಡ ದಿನನಿತ್ಯದ ಜಂಜಾಟ, ಈ ಟ್ರಾಫಿಕ್ ಎಲ್ಲ ಬೇಡ ಗುರು. ದಿನ ಬೆಳಗ್ಗೆ ಎದ್ದ ಆರಾಮಾಗಿ ರೆಡಿ ಆದ ತುಮಕೂರು ರೋಡ್ ಕನೆಕ್ಟಿವಿಟಿ ಬೇಕು, ಯಲಹಂಕ ಕನೆಕ್ಟಿವಿಟಿ ಬೇಕು, ದೊಡ್ಡಬಳ್ಳಾಪುರ ರೋಡ್ ಕನೆಕ್ಟಿವಿಟಿ ಬೇಕು, ಅಲ್ಲಿಂದ ನಾವು ಹೋಗ್ತೀವಿ, ನಮ್ಮ ಡ್ಯೂಟಿಗೆ ಹೋಗ್ಕೊಂತೀವಿ. ಅಥವಾ ಮೆಟ್ರೋ ಬೇಕು, ಮುಂದಿನ ದಿನ ಮೆಟ್ರೋ ಕನೆಕ್ಟಿವಿಟಿ ಬೇಕು ಅಂತಂದ್ರೆ ಇಲ್ಲಿ ಬಂದ್ರೆ ನೆಮ್ಮದಿಯಿಂದ ಹೇಳ್ಬೋದು, ನೆಮ್ಮದಿಯಿಂದ ಎದ್ದು
ರೆಡಿಯಾಗಿ ನಿಮ್ಮ ಕೆಲಸಗಳಿಗೆ ಅಥವಾ ನಿಮ್ಮ ಬಿಸ್ನೆಸ್ಗಳಿಗೆ ತೆರಳಬಹುದು. ಅದು ಕೂಡ ಜಸ್ಟ್ 22 ಲಕ್ಷದಲ್ಲಿ ಕೊಡ್ತಾ ಇದ್ದಾರೆ ರೀ ಸರ್. ಟೈಟಲ್ ಕ್ಲಿಯರ್ ಇದೆಯಾ? ಎಲ್ಲ ಖಾತಾಗಳು ಕೂಡ ಆದಷ್ಟು ಬೇಗ ಟ್ರಾನ್ಸ್ಫರ್ ಆಗುತ್ತೆ ಸರ್? 100% ಸರ್. ನಾಳೆನೇ ಪ್ರಾಪರ್ಟಿ ತಗೊಳ್ಳಿ, ನಾಳೆ ರಿಜಿಸ್ಟರ್ ಮಾಡ್ಕೊಳ್ಳಿ, ಇಮಿಡಿಯೇಟ್ಲಿ ಖಾತಾ ರಿಜಿಸ್ಟರ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಆಗುತ್ತೆ. 100%. ಸುತ್ತಮುತ್ತ ಡೆವಲಪ್ಮೆಂಟ್ ಅಂತ ಬಂದಾಗ ಈ ಸ್ಕೂಲು ಕಾಲೇಜು ಹಾಸ್ಪಿಟಲ್ಸ್ಗಳು ಯಾವುದೇ ಸುತ್ತಮುತ್ತ ಡೆವಲಪ್ಮೆಂಟ್ ನಮ್ಮ ಲೆವೆಲ್ಗೆ ತುಂಬಿಕೊಂಡಿದೆ ಸರ್. ಇಲ್ಲಿಂದ ಜಸ್ಟ್ ನಿಮಗೆ 2 ಕಿಲೋಮೀಟರ್ ಒಳ್ಳೆ ರೈಲ್ವೆ ಸ್ಟೇಷನ್ ಸಿಗುತ್ತೆ. ರೈಲ್ವೆ ಸ್ಟೇಷನ್, ಶಿವಕುಮಾರ ಸ್ವಾಮಿ ಇಂಜಿನಿಯರ್ಸ್ ಕಾಲೇಜು, ಹಿತಚಿಂತನ ಪಬ್ಲಿಕ್ ಸ್ಕೂಲ್, ಹಿತಚಿಂತನ ಬರ್ತಾ ನೋಡಿದ್ವಿ ಇಲ್ಲ ಮೇನ್ ರೋಡ್ ಜಸ್ಟ್ 2 ಕಿಲೋಮೀಟರ್. 2 ಕಿಲೋಮೀಟರ್ ಮಕ್ಕಳಿಗೆ ನಾವು ಸ್ಕೂಲಿಗೆ ಸೇರಿಸ್ಬಿಡ, ಇಲ್ಲೇ ಹಿತಚಿಂತನ ಇದೆ. ಆಮೇಲೆ ಸರ್ ಇಲ್ಲಿಂದ ನೆಕ್ಸ್ಟ್ ನೀವು ಹೋಗ್ತೀನಿ ಡಿಮಾರ್ಟ್ ನಿಯರ್ ಇದೆ ಶಾಪಿಂಗ್. ನೆಲಮಂಗಲ ಹೋದ ಹರ್ಷ ಹಾಸ್ಪಿಟಲ್, ಹರ್ಷ ಸ್ಕೂಲು, ನೆಲಮಂಗಲದ ಕನೆಕ್ಟಿವಿಟಿಗಳು ತುಂಬಾ ತುಂಬಿಕೊಂಡಿದೆ. ಪ್ಲಸ್ ಪಾಯಿಂಟ್ ಏನಂದ್ರೆ ನಿಮ್ಗೆ ಇಲ್ಲಿಂದ ಜಸ್ಟ್ ಒಂದು 2.5 ಕಿಲೋಮೀಟರ್ ಹೈವೇನೆ ಸಿಕ್ಬಿಡುತ್ತೆ. ತುಮಕೂರು ಹೈವೇ ಸಿಗುತ್ತೆ. ರೈಟ್ ಕೂಡ ಸಿದ್ಧಾರ್ಥ ಸ್ಕೂಲ್, ಕಾಲೇಜ್, ಮೆಡಿಕಲ್ ಬಂದಿದೆ. ನೀವು ಹಂಗೆ ಸ್ಟ್ರೈಟ್ ಹೋಗ್ತೀನಿ ಅಂದ್ರೆ ಮುಂದೆ ದಾವಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು, ಮತ್ತೆ ತ್ಯಾಂಬೋಲ್ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು, ತುಂಬಾ ನಮ್ಮ ಲೇಔಟ್ ಕನೆಕ್ಟಿವಿಟಿ ತುಂಬಿಕೊಂಡಿದೆ. ಇನ್ನು ಕ್ವೀನ್ ಸಿಟಿ ಅಂತ ಬಂದ್ರೆ ನೋಡಿ, ಇದೇ ಆಂಗಲ್ ಅಲ್ಲಿ ಬರುತ್ತೆ, ಇದೇ ಆಂಗಲ್ ಬರ್ತಿರೋದು ಅಲ್ವಾ? ಸೊ ಆ ಕ್ವೀನ್ ಸಿಟಿ ಅಂತ ಬಂದ್ರೆ ವೀಕ್ಷಕರೇ ಲಕ್ಷಾಂತರ ಜಾಬ್ ಕ್ರಿಯೇಟ್ ಆಗುತ್ತೆ. ಆವಾಗ ಈ ಬೆಲೆ 22 ಲಕ್ಷಕ್ಕೆಲ್ಲ ಯಾರು ಕೊಡಲ್ಲ ಅಂತ ಹೇಳ್ಬೋದು. 22 ಅಲ್ಲ ರೀ, 32 ಲಕ್ಷ ಕೊಟ್ಟರು ಕೂಡ ನಿಮಗೆ ಇಲ್ಲಿ ಸೈಟ್ಸ್ ಸಿಗೋದಕ್ಕೆ ಚಾನ್ಸೇ ಇಲ್ಲ. ಸರ್, ಇವಾಗ ನೆಕ್ಸ್ಟ್ ಲೇಔಟ್ ಬಗ್ಗೆ ಮಾತಾಡಕ್ ಬಂದ್ಬಿಡೋಣ. ಟೋಟಲ್ ಎಷ್ಟು ಎಕರೆಯಲ್ಲಿ ಮಾಡಿರುವಂತ ಲೇಔಟ್? ಟೋಟಲ್ ಇದು 1 ಎಕರೆ ಲೇಔಟ್ ಬರುತ್ತೆ. 1 ಎಕರೆ ಎಷ್ಟು ಸೈಟ್ ಇದೆ ಸರ್? ಇಲ್ಲಿ 24 ಸೈಟ್ ಇದೆ ಸರ್. ಟೋಟಲ್ 24 ಅಲ್ಲಿ ಅವೈಲೇಬಲ್ ಇರೋದು ಎಷ್ಟು ಸರ್? ಅವೈಲೇಬಲ್ ನಿಮಗೆ 24 ಅಲ್ಲಿ ಒಂದು 15 ಸೈಟ್ 15 ಸೈಟ್ ಸಿಗುತ್ತೆ. 15 ಸೈಟ್ ಸಿಗುತ್ತೆ. ಸೊ ಇನ್ನೊಂದು BMRD ಅಪ್ರೂವ್ಡ್ ಆಗಿರೋದ್ರಿಂದ ಇಲ್ಲಿ ಕೆಲವೊಂದು ರೂಲ್ಸ್ ಇರುತ್ತೆ. ನೀವು ಹೆಂಗ್ ಬೇಕು ಹಂಗ್ ಡೆವಲಪ್ಮೆಂಟ್ ಮಾಡಕ್ ಆಗಲ್ಲ, ಜಾಗ ಬಿಡ್ಲೇಬೇಕು. ಹೌದು, ಎಲ್ಲ ಜಾಗ ಬಿಟ್ಟಿದ್ದೀರಾ ಸರ್? ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತೀವಿ ನೋಡಿ, ಲಾಸ್ಟ್ ಅಲ್ಲಿ ಅದು CA ಜಾಗ. ಇಲ್ಲಿ ನೋಡಿ ಪಾರ್ಕ್ ಬಿಟ್ಟಿದ್ದೀವಿ. ಆ ಕಡೆ ತೋರಿಸಿ ನಮ್ಮ ವೀಕ್ಷಕರಿಗೆ ನೋಡಿ, ರೋಡ್ ಕಡೆ ಅವ್ರು ಕಾರ್ ನಿಲ್ಸಿದಾರಲ್ಲ ಅದ್ರ ಹಿಂದ್ಗಡೆ ಇರೋದೇನೆ ಪಾರ್ಕ್ ಅಂಡ್ ಇನ್ನೊಂದು ದೊಡ್ಡದಾದಂತ ಆರ್ಚ್, ಸುತ್ತ ಕಾಂಪೌಂಡ್ ಫೆಸಿಲಿಟಿ, ಸುತ್ತ ಕಾಂಪೌಂಡ್ ತೋರಿಸಿ, ಎಲ್ಲಾ ಕಡೆ ತೋರಿಸಿ, ಸುತ್ತ ಕಾಂಪೌಂಡ್ ಅಂಡ್ ಒಂದು ಲೈಟ್ ಕಂಬಕ್ಕೂ ಸೆಟ್ ಲೈಟ್ ಹಾಕಿದ್ದೀವಿ ಸರ್. ಎಲ್ಲ ಹಾಕಿದ್ದೀರಾ? ನೋಡಿ, ಬನ್ನಿ ಸರ್, ಎಲ್ಲ ಒಂದೇ ಕಡೆ ತೋರಿಸ್ತೀನಿ ನೋಡಿ ನಾನು ನಿಮ್ಗೆ. ನೋಡಿ, ಇದು ಪವರ್ ಜಂಕ್ಷನ್ ಅಂಡ್ ಇದು ನಿಮ್ಗೆ ಪ್ರಾಪರ್ ಆಗಿರುವಂತ ಪವರ್. ಮೇಲೆ ತೋರಿಸಿ, ಸ್ಟ್ರೀಟ್ ಲೈಟ್ ಅನ್ನು ಇದಕ್ಕೆ ಹಾಕ್ಬಿಟ್ಟಿದ್ದಾರೆ. ಒಂದಿದೆ ಸರ್. ಮತ್ತೆ ಡ್ರೈನೇಜ್ ಕೆಳಗಡೆ ಇಲ್ಲಿ ಬನ್ನಿ, ಕೆಳಗಡೆ ಸರ್ ಫಸ್ಟ್ ವೈಡ್ ತೋರಿಸ್ಬಿಡೋಣ. ಸೊ ವೀಕ್ಷಕರಿಗೆ ತೋರಿಸಿ ಎಷ್ಟು ಅಗಲವಾಗಿರೋ ರೋಡ್ ಇದೆ. ಹಿಂದೆ ಹೋಗ್ಬಿಡಿ ಸರ್, ನೀವು ಸೈಡ್ಗೆ ಹೋಗ್ಬಿಡಿ ಸರ್. ಎಷ್ಟು ಅಗಲ ರೋಡ್ ಸರ್? 40 ಫೀಟ್ ರೋಡ್ ಸರ್. 40 ಫೀಟ್ ರೋಡ್. ಅದು CC ರೋಡೇ ಮಾಡಿರೋದು. ಒಂದೇ ಒಂದು ಬರೋದು ರೋಡ್ ಇಲ್ಲಿ. ಓಕೆ, ಯಾವುದೇ ಸೈಡ್ ರೋಡ್ಸ್ ಇಲ್ಲ, ಒಂದೇ ಒಂದು 40 ಫೀಟ್ ರೋಡ್ ಬರುತ್ತೆ. ಅಂಡ್ ಇಲ್ಲಿ ಪ್ರಾಪರ್ ಆಗಿರುವಂತಹ ಡ್ರೈನೇಜ್, ಸೀವೇಜ್ ತೋರಿಸಿ ಇಲ್ಲಿ ಸರ್. ಸೀವೇಜ್ಗೆ STP ಮಾಡಿದ್ದೀರಾ ಸರ್? ಹೌದು, ಖಂಡಿತ ಸರ್. ಸೊ ತೊಂದರೆ ಇಲ್ಲ, ನಮ್ಮ ಬಿಟ್ಟು ತಗೋಬೇಕಲ್ಲ, ಏನು ಯಾವುದಿಲ್ಲ ಸರ್, ಮಾಡಿದ್ದೀವಿ. ನೋಡಿ, ಇನ್ನೇನು ಬೇಕ್ರಿ ನಿಮ್ಗೆ? 22 ಲಕ್ಷಕ್ಕೆ ಇನ್ನೇನು ಕೊಡ್ಬೇಕು ನಿಮ್ಗೆ? ನೋಡ್ರಿ, ಇಲ್ಲಿ CC ಡ್ರೈನೇಜ್ ಆಗಿದೆ, CC ಸೀವೇಜ್ ಇದೆ, ಆಮೇಲೆ ಎಲ್ಲ ಗಿಡಗಳೆಲ್ಲ ನಿಟ್ಬಿಟ್ಟಿದ್ದಾರೆ, ಬೆಳ್ಕೊಂಡಿದೆ ಆಗಿದೆ ಸರ್. ಮತ್ತೆ ಓನ್ ಬೋರ್ ಇದೆ ಸರ್. ಓನ್ ಬೋರಾ? ಬನ್ನಿ ನೋಡಿ, ಬೋರ್ ಏನ ನೀರಿನ ವ್ಯವಸ್ಥೆ ಸರ್. ನನಗೆ ಇನ್ನೊಂದೇನು ಗೊತ್ತಾ ಸರ್, 24 ಸೈಡ್ಗೆ ಒಂದು ಬೋರ್ ಇಸ್ ಇನಫ್. ನಾವು ಮತ್ತೆ ನಮ್ದೊಂದು ನಮಗೇನು ಬೋರ್ ಬೇಕಾಗಿಲ್ಲ ಅನ್ಕೊಂತೀನಿ. ಇಲ್ಲ ಸರ್, ನಾವು ಪ್ರತಿಯೊಂದು ಬೋರು ಕೂಡ ಮಾಡಿ ಅಲ್ಲಿ ಟ್ಯಾಂಕು ಕೂಡ ಮಾಡಿದ್ದೀವಿ. ಟ್ಯಾಂಕು ಮಾಡಿದ್ದೀರಾ? ಅಲ್ಲಿ ಕಾರ್ ತೋರಿಸಿ, ಹಿಂದ್ಗಡೆ ನಾವು ಕಾರ್ ಹಿಂದ್ಗಡೆ ಇದೆ ನೋಡಿ, ಅಲ್ಲೇನೆ ಟ್ಯಾಂಕ್ ಇದೆ. ವೀಕ್ಷಕರು ಏನು ಗೊತ್ತಾ, ನಿಮಗೆ ಆರಾಮಾಗಿ 2.5 ಲಕ್ಷ ಉಳಿಸ್ಬಿಟ್ರು ಸರ್. ನಿಮ್ಮ ಮನೆಗೆ ಬೋರ್ ಬೇಕಾಗಿಲ್ಲ, ಇರೋದೇ 24 ಸೈಟು. ಇನ್ಯಾಕೆ ಬೋರ್? ನಿಮಗೆ ಒಂದು ಬೋರ್ ಇದೆ, ನೀರು ಪಂಪ್ ಮಾಡ್ಕೊಳ್ಳಿ, ನೀವೇ ಒಂದು ಅಸೋಸಿಯೇಷನ್ ಮಾಡ್ಕೊಂಡು ನೀರು ಬಿಟ್ಕೊಳ್ಳಿ ಅಲ್ವಾ ಸರ್? ಮತ್ತೆ ವಿಲೇಜ್ ಅಟ್ಯಾಚ್ ಇರೋದ್ರಿಂದ ಪಂಚಾಯತಿ ಕೂಡ ನೀರು ಸಿಗುತ್ತೆ. ತೋರಿಸಿ ಅಲ್ಲಿ ಪಕ್ಕದಲ್ಲೇ ತೋರಿಸಿ. ಮೇನ್ ರೋಡ್ಗೆ ವಿಲೇಜ್ ಅಟ್ಯಾಚ್ ಆಗಿರೋದ್ರಿಂದ ನಿಮ್ಗೆ ಏನಂತಾರೆ ಸರ್ ಅದಕ್ಕೆ, ಗೌರ್ಮೆಂಟ್ ಜಲ್ ಜೀವನ್ ಕೂಡ ಇಲ್ಲಿ ನೀರಿನ ವ್ಯವಸ್ಥೆ ಇದೆ. ಸೊ ನೀರಿನ ಬಗ್ಗೆ, ಪವರ್ ಬಗ್ಗೆ ಯೋಚನೆ ಬೇಕಾಗಿಲ್ಲ ಸರ್. ವಿಲೇಜ್ ಅಟ್ಯಾಚ್ ಇರೋದ್ರಿಂದ ನಾಳೆ ಬೆಳಿಗ್ಗೆ ಮನೆ ಕಟ್ಕೊಂಡು ವಾಸ ಇರಬಹುದು. ಏನಕ್ಕೋಸ್ಕರ ಅಂದ್ರೆ ವಿಲೇಜ್ ಅಟ್ಯಾಚ್ ಇದೆ. ಪ್ಲಸ್ ಪಾಯಿಂಟ್ ಏನಂದ್ರೆ BMTC ಬಸ್ ನೋಡಿ, ಅಲ್ಲೇ ಬಸ್ ಸ್ಟಾಪ್ ಇದೆಯಲ್ಲ, ಇದೇ ಬಸ್ ಸ್ಟಾಪ್. ತೋರಿಸಿ, ಅಲ್ಲಿ JCB ನಿಂತ್ಕೊಂಡಿದೆ ನೋಡಿ ವೀಕ್ಷಕರೇ. BMTC ಬಸ್ ಸ್ಟಾಪ್ ಇದೆ, ಅಲ್ಲೇ BMTC ಡೈರೆಕ್ಟ್ ಸರ್. ಮಾರ್ಕೆಟ್ ಮೆಜೆಸ್ಟಿಕ್ 258 ಡೈರೆಕ್ಟ್ ಬರುತ್ತೆ. 258 ಮಾರ್ಕೆಟ್ ಮೆಜೆಸ್ಟಿಕ್ ಡೈರೆಕ್ಟ್ BMTC ಬಸ್ ಬರುತ್ತೆ. ಆರಾಮಾಗಿ ಸರ್ ಇಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ಕೊಂಡು ಜರ್ನಿ ಮಾಡಬಹುದು, ಆರಾಮಾಗಿ ಇರಬಹುದು ಅಲ್ವಾ ವೀಕ್ಷಕರೇ? ಒಂದು ಒಳ್ಳೆ ಲೇಔಟ್ ಅಂತ ಹೇಳ್ಬೋದು ಸರ್. ಮಾತಾಡೋಕ್ಕಿಂತ ಮುಂಚೆ ಸ್ವಲ್ಪ ಮೇನ್ ರೋಡ್ ಹೋಗ್ಬಿಟ್ಟು ಒಂದು ಲೊಕ್ಯಾಲಿಟಿ ಕೊಟ್ಬಿಡೋಣ. ಬನ್ನಿ, ಇಲ್ಲೇ ಮೇನ್ ರೋಡ್ ಇದೆ, ಮೇನ್ ರೋಡ್ ಅಟ್ಯಾಚ್ ಆಗಿರೋದು ಇದು ಆಕ್ಚುಲಿ. ಬನ್ನಿ ಮೇನ್ ರೋಡ್ಗೆ ಹೊರಟೋಗ್ಬಿಡೋಣ. ಸೊ ವೀಕ್ಷಕರೇ, ಇವಾಗ ಲೇಔಟ್ನ ಎದುರುಗಡೆ ನಿಂತ್ಕೊಂಡಿದ್ದೀವಿ. ಇದೇ ಮೇನ್ ರೋಡು ನೋಡಿ, ಗಾಡಿಗಳೆಲ್ಲ ಬರ್ತಾ ಇದೆ, ಹೋಗ್ಲಿ ಪಾಸ್ ಆಗಲಿ, ಗಾಡಿ ಕೂಡ ಪಾಸ್ ಆಗಲಿ ಅಂತ ಹೇಳ್ಬೋದು. ಆ್ಯಂಡ್ ಇದೇನೆ ಮೀನಾಕ್ಷಿ ಬಡಾವಣೆ. ಸೊ ಇದು ಬೆಟ್ಟಳ್ಳಿನ ಸರ್? ಇದು ಹೌದು ಸರ್, ಬೆಟ್ಟಳ್ಳಿ ವಿಲೇಜ್ ಅಟ್ಯಾಚ್. ಬೆಟ್ಟಳ್ಳಿ ವಿಲೇಜ್ ಅಟ್ಯಾಚ್, ಮೀನಾಕ್ಷಿ ಬಡಾವಣೆ. ನಮ್ಮ ಸರ್ ನೇರ ಮಾಲೀಕರಿಂದ ಮಾರಾಟ. ಮೇನ್ ರೋಡ್ ಇದು ಸರ್. ಹಿಂಗೋದ್ರೆ ಎಲ್ಲಿ ಹೋಗುತ್ತೆ ಸರ್? ತುಮಕೂರು ಹೈವೇ ಸರ್. ಇದು ತುಮಕೂರು ಹೈವೇ ಕನೆಕ್ಟ್ ಎಕ್ಸಾಕ್ಟ್ ಸರ್. ಇಲ್ಲಿಂದ 3.5 ಕಿಲೋಮೀಟರ್ ತುಮಕೂರು ಹೈವೇ ಸರ್ ಕನೆಕ್ಟ್ ಆಗ್ಬಿಡುತ್ತೆ. ಜಸ್ಟ್ 3.5 ಕಿಲೋಮೀಟರ್ ಜಸ್ಟ್. ಹಿಂಗೋದ್ರೆ ಗೊಲ್ಲಳ್ಳಿ ರೈಲ್ವೆ ಸ್ಟೇಷನ್ ಬರುತ್ತೆ. ಸೀದಾ ಗೊಲ್ಲಳ್ಳಿ ರೈಲ್ವೆ ಸ್ಟೇಷನ್ ಎಷ್ಟು ದೂರ ಆಗುತ್ತೆ? ಇಲ್ಲಿಂದ ಜಸ್ಟ್ ನಿಮಗೆ ಒಂದು 3 ಕಿಲೋಮೀಟರ್ ಅಷ್ಟೇ. 3 ಕಿಲೋಮೀಟರ್ ಅಷ್ಟೇ ಅಲ್ಲ, ಸೇಫ್ಟಿ ಎಲ್ಲ ಇದೆ, ದೊಡ್ಡದಾದಂತ ಗೇಟ್ ಮಾಡಿದ್ದಾರೆ. ಅಂಡ್ ಇಲ್ಲಿ ನೋಡಿ ಬಡ್ಕೊಂತಿದೆ ಆಲ್ರೆಡಿ. ಹೌದು ಸರ್. CCTV ಕನೆಕ್ಟಿವಿಟಿ, ಸೇಫ್ಟಿ ಅಲ್ವಾ ಸರ್? ಸೇಫ್ಟಿ ಪರ್ಪಸ್ ಕಿಟ್ಟಿದ್ದೀವಿ ಸರ್. ಸೊ ಬನ್ನಿ ಒಳಗಡೆನೂ ಹೊರಟೋಗ್ಬಿಡೋಣ. ಸೊ ವೀಕ್ಷಕರೇ, ಒಂದು ಒಳ್ಳೆ ಕನೆಕ್ಟಿವಿಟಿ ಮಾಡಿದ್ದಾರೆ ಸರ್. ಇಲ್ಲಿ ಸೈಟ್ಸ್ ಅಂತ ಬಂದಾಗ ಯಾವ ಸೈಜ್ ಕೊಡ್ತೀರಾ, ಯಾವ ಫೇಸಿಂಗ್ ಕೊಡ್ತಾ ಇದ್ದಾರೆ ಸರ್? ನಿಮಗೆ ಇಲ್ಲಿ ಸೌತ್ ಮತ್ತೆ ನಾರ್ತ್ ಬರುತ್ತೆ ಸರ್. ನಿಮಗೆ 30-40 ಸಿಗುತ್ತೆ, ಮುಕ್ಕಾಲ್ ಸೈಟ್ ಸಿಗುತ್ತೆ. 30-40, 20-40 ಎರಡು ಆಪ್ಷನ್. ಹೌದು ಸರ್, ಎರಡು ಆಪ್ಷನ್ ಇದೆ. ಓಕೆ, ಆಮೇಲೆ ಇನ್ನೊಂದು BMRD ಅಪ್ರೂವ್ಡ್ ಆಗಿರೋದ್ರಿಂದ ಇಲ್ಲಿ ಪಾರ್ಕ್ ಅಂತೂ ಬಿಡ್ಲೇಬೇಕು. ಬನ್ನಿ ಮುಂದೆ ಬನ್ನಿ.
ನೋಡಿ ವೀಕ್ಷಕರೇ, ದೊಡ್ಡದಾದಂತ ಒಂದು ಪಾರ್ಕ್ ಅನ್ನು ಕೂಡ ಬಿಟ್ಟಿದ್ದಾರೆ. ಸೊ ನಾಳೆ ದಿನ ಒಳ್ಳೆ ಡೆವಲಪ್ಮೆಂಟ್ ನಾವೇ ಮಾಡ್ಕೋಬಹುದಲ್ವಾ ಸರ್? ಸರ್ 100% ಸರ್ ಮಾಡ್ಕೋಬಹುದು. ಸೊ ಓಕೆ, ಇದು ನೀರಿನ ವ್ಯವಸ್ಥೆ. ಹೌದು ಸರ್, ವಾಟರ್ ಟ್ಯಾಂಕ್ ಇಟ್ಟಿದ್ದೀವಿ. ಸೂಪರ್. ಮತ್ತೆ ನಿಮಗೆ TCನೂ ಕೂಡ ರೆಡಿ ಇದೆ ಸರ್. ಓಹೋ, ಅಲ್ಲಿ ತೋರಿಸಿ ಅಲ್ಲಿ. ಸೊ 24 ಸೈಟ್ಗೆ TC ಸಿಗುತ್ತೆ. CA ಏರಿಯಾ ನೋಡಿ, ದೊಡ್ಡದಂತ ಪಾರ್ಕ್, ದೊಡ್ಡದಂತ ರೋಡ್, ಎವ್ರಿಥಿಂಗ್ ಇಸ್ ಅವೈಲೇಬಲ್. ಎಲ್ಲ ಇದೆ ಅಂತ ಹೇಳ್ಬೋದು. ಎಲ್ಲ ಇದೆ ಸರ್. ನಾಳೆ ಬೆಳಗ್ಗೆ ಮನೆ ಕಟ್ಕೊಂಡು ಆರಾಮಾಗಿರ್ಬೋದು. ಈ ಕಡೆ ಎಲ್ಲ 30-40 ಅಲ್ವಾ ಸರ್? ಅದು ಈ ಲೈನ್ ಎಲ್ಲ ಫುಲ್ 30-40 ಸರ್. ಈ ಲೈನ್ ಎಲ್ಲ ಫುಲ್ ಮುಖ ಸರ್. ಬನ್ನಿ ಸರ್, ಬನ್ನಿ. ಸೊ ವೀಕ್ಷಕರೇ ನೋಡಿ, ರೋಡಿನ ಎಡಭಾಗದಲ್ಲಿ 20-40 ಕಂಪ್ಲೀಟ್ ಸೈಟ್ಸ್ಗಳು ಅವೈಲೇಬಲ್ ಇದೆ. ರೋಡಿನ ಬಲಭಾಗದಲ್ಲಿ 30-40 ಅಂಡ್ ಇಲ್ಲಿ ಪಾರ್ಕ್ ಬರುತ್ತೆ. ಲಾಸ್ಟ್ ಅಲ್ಲಿ CA ಏರಿಯಾ. ಸರ್ ಬಂದ್ಬಿಡಿ ಇವಾಗ. ಫೈನಲ್ ಆಗಿ ಬರುವಂತದ್ದು ಪ್ರೈಸಿಂಗ್ ಎಲ್ಲ 22 ಲಕ್ಷಕ್ಕೆ ಸೈಟ್ ಸಿಗುತ್ತೆ ಅಂತ ಹೇಳಿದ್ರಿ ನಾವು ಸ್ಟಾರ್ಟಿಂಗ್ ಅಲ್ಲೇ. ಸೊ 22 ಲಕ್ಷಕ್ಕೆ 30-40 ಕೊಡ್ತಾ ಇದ್ರ, 20-40 ಕೊಡ್ತಾ ಇದ್ರ? 20-40 ಸರ್. 20-40 ಕೊಡ್ತಾ ಇದ್ರ. ಸರ್ ಇವಾಗ ಸ್ಕ್ವೇರ್ ಫೀಟ್ ವೈಸ್ ಹೇಳ್ಬೇಕು ಅಂದ್ರೆ ಏನ್ ರೇಟ್ ಕೊಡ್ತಾ ಇದ್ದಾರೆ? ಸ್ಕ್ವೇರ್ ಫೀಟ್ ವೈಸ್ ಅಂದ್ರೆ ನೆಲಮಂಗಲ ಸರೌಂಡಿಂಗ್ ಸರ್ ಯಾರು ಕೊಟ್ಟಿರಬಾರ್ದು ಆ ಪ್ರೈಸ್. BMRD ಅಪ್ರೂವ್ಡ್ ಏಕತ ನೆಲಮಂಗಲ ಸರೌಂಡಿಂಗ್ ಯಾರು ಕೊಟ್ಟಿರಲ್ಲ. 2,999 ಸರ್. 2,999 ರೂಪಾಯಿಗೆ 2,999 ಆನ್ ದ ಸ್ಪಾಟ್. ಯಾರು ಬುಕಿಂಗ್ ಮಾಡ್ಕೊತಾರೆ 5 ಕಸ್ಟಮರ್ಗೆ 50 ಗ್ರಾಮ್ ಬಂದು ಸಿಲ್ವರ್ ಫ್ರೀ ಆಗಿ ಕೊಡ್ತಾ ಇದೀನಿ. 50 ಗ್ರಾಮ್ ಸಿಲ್ವರ್ ಗ್ರಾಮ್ ಸರ್. 15,000 ಆಗುತ್ತೆ ಸರ್. ಖಂಡಿತ ಸರ್, ಪರವಾಗಿಲ್ವಾ? 100% ಕೊಡ್ತೀನಿ ಸರ್. ಏನಕ್ಕೋಸ್ಕರ ಅಂದ್ರೆ ಸೈಟ್ ತಗೊಳ್ಳಿ, ನಮ್ಮ ಕಡೆಯಿಂದ ಬೆಳ್ಳಿ ಫ್ರೀ ಆಗಿ ಕೊಡ್ತೀನಿ. ಬೆಳ್ಳಿ ಫ್ರೀ ಆಗಿರ್ಲಿ ಅಂತ. ಬೆಳ್ಳಿ ರೇಟ್ ಚೆನ್ನಾಗಿ ಓಡ್ತಾ ಇದ್ದೀರಿ, ಸೈಟ್ ವ್ಯಾಲ್ಯೂನು ಜಾಸ್ತಿ ಆಗ್ತಾ ಇದೆ. ಸೊ ದಯವಿಟ್ಟು ಯಾರು ಬಿಟ್ಕೋಬೇಡಿ ಅಂತ ಹೇಳ್ತೀನಿ. ಸರ್ ಯಾರಾದ್ರೂ ಈಗ ಬರ್ಬೇಕು ನೋಡ್ಬೇಕು ಅಂತಂದ್ರೆ ತಮ್ಮನ್ನ ಭೇಟಿ ಆಗಿದ್ರೆ ಎಲ್ಲಿ ಬರ್ಬೇಕು? ಖಂಡಿತ ಸರ್, ಕೆಳಗಡೆ ಕಾಣಿಸ್ತಿರೋ ನಂಬರ್ ಕಾಲ್ ಮಾಡ್ಲಿ. ನಮ್ಮ ಕಂಪ್ನಿ ಕಡೆಯಿಂದ ಫ್ರೀ ಸೈಟ್ ಇನ್ಸ್ಟಿಟ್ಯೂಟ್ ಯಾವುದೇ ತರ ಚಾರ್ಜಸ್ ಇರಲ್ಲ. ಓಕೆ ಆಯ್ತಾ? ನೆಕ್ಸ್ಟ್ ಫರ್ದರ್ ಯಾವುದೇ ತರ ಏನಿಲ್ಲ, ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಲೀಗಲ್ ತಗೊಳ್ಳಿ, ಎಲ್ಲರೂ ಲೀಗಲ್ ತಗೊಳ್ಳಿ ಸರ್. BMRD ಅಪ್ರೂವ್ಡ್ 100% 200% ಕೊಡ್ತೀನಿ. ಎಲ್ಲ ಲೀಗಲ್ ತಗೊಳ್ಳಿ, 100% ಲೀಗಲ್ ಬರುತ್ತೆ. ನೆಕ್ಸ್ಟ್ ಫರ್ದರ್ ಏನ್ ಸಪೋರ್ಟ್ ಬೇಕು 100% ನಾವೇ ಮಾಡ್ಕೊಡ್ತೀವಿ. ನೀವೇ ಮಾಡ್ಕೊಡ್ತೀವಿ. ಖಂಡಿತ ಸರ್. ಇಲ್ಲಿ ಸಪೋರ್ಟ್ ಅಂತ ಬಂದಾಗ ಲೋನ್ ಬೇಕಾಗುತ್ತೆ 100% ಸರ್. ಏಕತಾ ನ್ಯಾಷನಲ್ ಬ್ಯಾಂಕ್ ಲೋನ್ ಆಗುತ್ತೆ ಸರ್. ನ್ಯಾಷನಲ್ ಬ್ಯಾಂಕ್ ಲೋನ್ ಖಂಡಿತ ಲೋನ್ ಆಗುತ್ತೆ ಸರ್. 22 ಲಕ್ಷಕ್ಕೆ ಸೈಟ್. ಎಸ್. ಓಕೆ, ಇದರಲ್ಲಿ ಲೋನ್ ಎಷ್ಟಾಗ್ಬೋದು ನಿಮ್ಗೆ ಸರ್? 22 ಲಕ್ಷಕ್ಕೆ ಮ್ಯಾಕ್ಸಿಮಮ್ ಇಲ್ಲ ಅಂದ್ರೆ ಒಂದು ಸಿವಿಲ್ ಡಿಪೆಂಡ್ ಆಫ್ ಸಿವಿಲ್ ಏನೋ ಕರೆಕ್ಟ್ ಆಗಿತ್ತು ಒಂದು 15 ಲಕ್ಷವರೆಗೂ ಲೋನ್ ಮಾಡ್ಕೊಡ್ತೀನಿ. 15 ಲಕ್ಷವರೆಗೂ ಲೋನ್ ಆಗುತ್ತೆ. ಖಂಡಿತ ಮಾಡ್ಕೊಡ್ತೀನಿ. ಸಿವಿಲ್ ಕರೆಕ್ಟ್ ಆಗಿತ್ತು ಅಂದ್ರೆ 15 ಲಕ್ಷವರೆಗೂ ಲೋನ್ ಮಾಡ್ಕೊಡ್ತೀನಿ. ಒಂದು 6 ಇಂದ 7 ಲ್ಯಾಕ್ ಮಾಡಿಕೊಳ್ಳಿ, ಆರಾಮಾಗಿ ಮುಖ ಸೈಟ್. 5ರಿಂದ 7 ಲಕ್ಷ ಇದ್ರೆ ಸಾಕು ನಮ್ಮ ಹತ್ರ. ಖಂಡಿತ ಸರ್. 5ರಿಂದ 7 ಲಕ್ಷ ಮಾಡಿಕೊಳ್ಳಿ. BMRD ಸೈಟ್ 20-40 ನಾನು ಕೊಡ್ತೀನಿ. ಇನ್ನೇನು ಬೇಕು ಸರ್ ನಮಗೆ, ಅಲ್ವಾ? ಸೊ ದಯವಿಟ್ಟು ಬನ್ನಿ ಅಂತ ಹೇಳ್ತೀನಿ, ಮಿಸ್ ಮಾಡ್ಕೋಬೇಡಿ. ಬೆಂಗಳೂರು ಸುತ್ತಮುತ್ತಲು ಇವಾಗ 2,999ಗೆ ಯಾವನು ಕೊಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ನಮ್ಮ ಏರಿಯಾದಲ್ಲಿ ಇವಾಗ 8,000 ರೂಪಾಯಿ ಆಗಿಬಿಟ್ಟಿದೆ ಇಲ್ಲಿ ಸರ್. ಖಂಡಿತ ಸರ್, ನಾನು ಅದಕ್ಕೆ ಹೇಳ್ತಿರೋದು ಸರ್. ಇಲ್ಲೂವರೆಗೂ ಯಾರು ಸೈಟ್ ತಗೊಳ್ಳ ಅಂತ ಒದ್ದಾಡ್ತಾ ಇದ್ರು 100% ಬಂದು ನಮ್ಮ ಹತ್ರ ತಗೋಬೋದು. ಏನಕ್ಕೋಸ್ಕರ ಗೊತ್ತಾ? ಡೈರೆಕ್ಟ್ ಓನರ್. ಯಾ 200-300 ರೂಪಾಯಿ ಕಮಿಷನ್ ಕೊಡಬೇಕು, ಅವ್ರ ಕಮಿಷನ್ ಇವ್ರ ಕಮಿಷನ್ ಕೊಡು, ಯಾವುದೇ ಚಿಂತೆ ಇಲ್ಲ ಸರ್. ಇವತ್ತು ಏನು ಸೈಟ್ ತಗೋಸ್ತಾರೆ 2,999 ಕೊಟ್ಟು ಅಪ್ ಟು 2 ಇಯರ್ಸ್. 2 ಇಯರ್ಸ್ಗೆ ಇಲ್ಲ ಅಂದ್ರೆ ಸರ್ 6,000 to 7,000 ಹೋಗೇ ಹೋಗುತ್ತೆ. ಹಾಗೆ ಆಗುತ್ತೆ. 100% ಹಾಗೆ ಆಗುತ್ತೆ ಸರ್. ನಾನು ಗ್ಯಾರಂಟಿ ಕೊಡ್ತೀನಿ. ಇಲ್ಲ ಬೈ ಬಸ್ ಸ್ಕೀಮ್ ಇದೆ, ನನಗೆ ಕೊಡಿ, ನಾನು 100% ತಗೋತೀನಿ. ಹೌದಾ? 100% ತಗೋತೀನಿ. ನೀವು ತಗೊಂಡ್ಬಿಡ್ತೀರಾ? ತಗೋತೀನಿ ಸರ್. ಏನಕ್ಕೋಸ್ಕರ ಅಂದ್ರೆ ನೆಲಮಂಗಲ ಹತ್ರ ಬೆಳೀತಿದೆ. ನಿಮ್ಗೆ ದಾವಸ್ಪೇಟೆ ಇಂಡಸ್ಟ್ರಿಯಲ್ ಇಲ್ಲಿಂದ 15 ಕಿಲೋಮೀಟರ್ ಅಷ್ಟೇ. ನಿಮ್ಗೆ ಇಲ್ಲ ಅಂದ್ರೂ 1,000 ಎಕರ್ಸ್ ಬರ್ತಾ ಇದೆ. 100% 1,00,000 ಜನಕ್ಕೆ ಜಾಬ್ ಸಿಗ್ತಾ ಇದೆ. 100% ಗ್ರೋತ್ ಹಾಗೆ ಆಗುತ್ತೆ. 100% ಬರುತ್ತೆ. ಇದು ಕಾನ್ಫಿಡೆನ್ಸ್ ನಿಮ್ದು. ಹೌದು, ನಾವೇ ತಗೊಂಡ್ಬಿಡೋಣ ಬಿಡಿ ಸರ್. ಅದಕ್ಕೆ ತಗೊಳ್ಳೋಣ ಬಿಡಿ ಸರ್, ನಾವೇ ತಗೊಂಡು ಆರಾಮಾಗಿ 10,000 ಮಾರ್ಬೋದು ಸರ್, ಅಲ್ವಾ? ಸೊ ಮೇನ್ ರೋಡ್ಗೆ ಅಟ್ಯಾಚ್ ಆಗಿರೋ ಲೇಔಟ್ ಇರೋದ್ರಿಂದ ದಯವಿಟ್ಟು ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ. 22 ಲಕ್ಷಕ್ಕೆ ಈ ಕಾಲದಲ್ಲಿ ಎಲ್ಲೂ ಸೈಟ್ ಸಿಗಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತೀನಿ. ಆದ್ರಿಂದ ದಯವಿಟ್ಟು ಮನ್ಸು ಮಾಡಿ ಇಮಿಡಿಯೇಟ್ಲಿ ಆ್ಯಕ್ಟ್ ಮಾಡಿ ಅಂತ ಹೇಳ್ತೀನಿ. ಸ್ಕ್ರೀನ್ ಮೇಲೆ ಸರ್ ನಂಬರ್ ಕೊಟ್ಟಿರ್ತೀನಿ, ವಿಜಯ್ ಸರ್ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಉಚಿತವಾಗಿ ಸೈಟ್ ವಿಸಿಟ್ಸ್ ಕೂಡ ಇದೆ. ನೀವು ಹತ್ರದಲ್ಲಿ ಎಲ್ಲಾದರೂ ಬಂದರೆ ಸಾಕು, ಬಂದು ನಿಮ್ಮನ್ನು ತೋರಿಸ್ಬಿಟ್ಟು ಕನೆಕ್ಟ್ ಮಾಡಿ ವಾಪಸ್ ಕರ್ಕೊಂಡು ಹೋಗುವಂಥ ಜವಾಬ್ದಾರಿ. ಆ್ಯಂಡ್ ಇನ್ನೊಂದು ವಿಚಾರ ಸರ್, ಯಾರಾದರೂ ಬುಕ್ಕಿಂಗ್ ಮಾಡ್ಕೊಬೇಕು ಅಂದ್ರೆ ಬುಕ್ಕಿಂಗ್ ಪ್ರೊಸೆಸ್ ಹೇಳಿಲ್ಲ ಸರ್. ಬುಕ್ಕಿಂಗ್ ಪ್ರೊಸೆಸ್ ಬಂದು 10,000 ಅಷ್ಟೇ ಸರ್. 10,000 ಕೊಡಿ ಸರ್, ಲೀಗಲ್ ಕೊಡ್ತೀನಿ. ಎಲ್ಲ ಓಕೆ ಆಯ್ತಾ? ನೆಕ್ಸ್ಟ್ ಫರ್ದರ್ ಆಮೇಲೆ ನೆಕ್ಸ್ಟ್ ಫರ್ದರ್ ಲೋನು ಅಗ್ರಿಮೆಂಟ್ ಯಾವ ಥರ ಬೇಕು 100% ಸಪೋರ್ಟ್ ಮಾಡ್ಕೊಡ್ತೀರಾ. ಸೊ ಎಲ್ಲ ಸಪೋರ್ಟ್ ಸರ್ ಕಡೆಯಿಂದ ಇರುತ್ತೆ. ಬನ್ನಿ, ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಎಲ್ಲ ವೆರಿಫಿಕೇಶನ್ ಮಾಡಿಕೊಂಡು ಅಪ್ ಟು 80% ವರೆಗೂ ಲೋನ್ ಮಾಡ್ಕೊಡೋ ಜವಾಬ್ದಾರಿ ಇದು. ಕೈಯಲ್ಲಿ 7 ಲಕ್ಷ ಇದೆಯಾ? ಬನ್ರಿ, ಒಂದೊಳ್ಳೆ BMRD ಅಪ್ರೂವ್ಡ್ ಏಕತಾ ಸೈಟ್ಸ್ಗಳು ನಿಮ್ದಾಗತ್ತೆ ಅಂತ ಹೇಳ್ಬೋದು. ಸರ್, ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಸೈಟ್ಸ್ಗಳನ್ನು ಬೆಸ್ಟ್ ಪ್ರೈಸಲ್ಲಿ ತೊಗೊಂಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.